ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇವತ್ತು ನಾನು ಅಮ್ಮನ ಮನೆಗೆ ಹೋಗ್ತಾಯಿದ್ದೀನಿ. ಅಂದರೆ ಅವ್ರದ್ದು ರಾಮನಗರ, ನಾನಿರೋದು ಬೆಂಗಳೂರು. ಹಾಗಾಗಿ ಏನಂದರೆ ನಂದು ಕಾಲು ಫ್ರ್ಯಾಕ್ಚರ್ ಆಗಿ 3 ಮಂತ್ಸ್ ಆಯಿತು. ಸೊ ಹೋಗೋಕ್ಕಾಗಿರಲಿಲ್ಲ. ಅಮ್ಮನೇ ಇಲ್ಲಿ ಬಂದು ನನ್ನ ನೋಡ್ಕೊಂಡು ಹೋಗ್ತಾಯಿದ್ರು. ಈಗ ಪರವಾಗಿಲ್ಲ, ಕಾಲು ಬೆಟರ್ ಆಗಿದೆ. ಸೊ ಅದಕ್ಕಾಗಿ ನಾನು ಹೋಗ್ತಾಯಿದ್ದೆ. ಅಮ್ಮನೂ ಕರಿತಾಯಿದ್ರು ಬಾಬಾ ಅಂತ, ಹಬ್ಬಕ್ಕೂ ಕರೆದಿದ್ರು. ನಾನು ಹೋಗಿರಲಿಲ್ಲ, ಕಾಲು ಆಗಲ್ಲ ಅಂತ. ಸೊ ಇವಾಗ ಹೋಗ್ತಾಯಿದ್ದೀನಿ. ಆ್ಯಂಡ್ ಹಸ್ಬೆಂಡ್ ಅವರು ಆಫೀಸ್ ಇದೆ ಅಂತ ಅವ್ರು ಬರೋಲ್ಲ, ಆಮೇಲೆ ಬಂದು ಜಾಯ್ನ್ ಆಗ್ತೀನಿ, ನೀನು ಹೋಗಿರೋ ಅಂತ ಹೇಳಿದ್ರು. ಸೊ ಅದಕ್ಕಾಗಿ ನಾನು ಹೋಗ್ತಾಯಿದ್ದೀನಿ. ತುಂಬ ದಿನ ಆಗಿತ್ತು ಫ್ರೆಂಡ್ಸ್, ನಾನು ಅಮ್ಮನ ನೋಡಬೇಕು ಅನಿಸ್ತಿದೆ. ಸೊ ಅದಕ್ಕಾಗಿ ಬನ್ನಿ ಇವತ್ತು ಹೋಗೋಣ, ನಿನ್ನೂ ಜೊತೆಲಿ ಕರ್ಕೊಂಡು ಹೋಗೋಣ ಅಂತ. ಆ್ಯಂಡ್ ಆಮೇಲೆ ಇವರೇ ನಮ್ಮ ಅಮ್ಮ ವಸಂತ ಅಂತ. ಆಮೇಲೆ ನಾನು ಬರ್ತಾ ಲಾಗ್ ಮಾಡೋಕ್ಕಾಗಿಲ್ಲ, ನಾನು ಬಂದು ತುಂಬ ದಿನ ಆಗಿತ್ತು. ಗ್ಯಾಪ್ ಕೊಟ್ಟು ವಿಡಿಯೋ ಮಾಡ್ತಾಯಿದ್ದೀನಿ. ಇವರು ನಮ್ಮಮ್ಮ. ಅವರು ಕ್ಯಾಮ್ರಾ ನೋಡಿ ಫಸ್ಟ್ ಏನು ಮಾತಾಡಬೇಕು ಅಂತ ಗೊತ್ತಾಗಲಿಲ್ಲ, ನನ್ನೇ ಕೇಳ್ತಿದ್ರು ಏನು ಮಾತಾಡಬೇಕು ಅಂತ. ನನ್ನ ಮಗಳು ಎಂಕರೇಜ್ ಮಾಡಿ ಸಪೋರ್ಟ್ ಮಾಡಿ ಅಂತ ಅವರು ಮಾತಾಡಿದ್ರು. ವಾಯ್ಸು ಸರಿಯಾಗಿ ಕೇಳಿಸಲ್ಲ, ಅದಕ್ಕೆ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಪಾಪ ಅವ್ರು ಗೊತ್ತಾಗಿಲ್ಲ, ಕನ್ಫ್ಯೂಸ್ ಆದ್ರೆ ಏನು ಮಾತಾಡಬೇಕು ಹಾಗಾಗಿ. ಆಮೇಲೆ ಊರಿಂದ ನಮ್ಮ ತಾತ ಕೂಡ ಬಂದಿದ್ದರು. ಇವರೇ ಅವರು, ಅಂದರೆ ನಮ್ಮ ಅಮ್ಮ ಅವರ ಅಪ್ಪ ಇವರು. ಅವತ್ತು ಗುರುವಾರ ಬೇರೆ ಆಗಿತ್ತಲ್ಲ, ಹಾಗಾಗಿ ದೇವಸ್ಥಾನಕ್ಕೆ ಹೋಗೋಣ ಅಂತ, ರಾಯರ ಮಠಕ್ಕೆ ಹೋಗೋಣ ಅಂದ್ಬಿಟ್ಟು ನಾನು, ನಮ್ಮಮ್ಮ, ನಮ್ಮ ಅಣ್ಣನ ಮಗಳು ವಚನ ಅಂತ, ನಾವು ಅಚ್ಚು ಅಂತ ಕರಿತೀವಿ, ನಾವು 3 ಜನ ಹೋಗಿ ಬರೋಣ ಅಂದ್ಬಿಟ್ಟು ಹೋಗಿದ್ದು. ಆಮೇಲೆ ಇವಳು ನಮ್ಮ ಅಣ್ಣನ ಮಗಳು ಅಚ್ಚು, ತುಂಬ ಚೂಟಿ. ನಮ್ಮಮ್ಮ ಹೇಗೆ ನಮಸ್ಕಾರ ಮಾಡ್ತಾಳೋ ಅವಳು ಹಂಗೆ ಅದೇ ಮಾಡಬೇಕು. ಅವಳು ಹಂಗೆ ಮುಕ್ಕೊಂಡು ಕೈ ಮುಕ್ಕೊಂಡು ಹೋಗ್ತಾಯಿದ್ಲು ಮುಂದೆ. ಬಾ. ಹಾಗೆ ದೇವಸ್ಥಾನ ದರ್ಶನ ಮಾಡಿಕೊಂಡು ಅಲ್ಲೇ ಬರ್ತಾ ಚಾಟ್ಸ್ ಅಂಗಡಿ ಇತ್ತು. ಸೊ ಅದನ್ನ ತಿಂದ್ಕೊಂಡು ಹಂಗೆ ಮನೆಗೆ ಬಂದು, ಹಂಗೆ ಇವರು ನಮ್ಮ ಅತ್ತಿಗೆ, ಅಂದರೆ ನಾನು ಇವಾಗ ನಮ್ಮ ಅಣ್ಣನ ಮಗಳು ಅಂತ ತೋರಿಸ್ನಲ್ಲ, ಇವ್ರ ಮಗಳೇ ಅವಳು. ಅವರು ಅಷ್ಟೇ, ಅವ್ರು ನನಗಿಂತ ಚಿಕ್ಕವರು, ಹೋಗೋಬ ಅಂತಲೇ ಕರಿತೀನಿ ನಾನು, ಸುಷ್ಮಾ ಅಂತ. ಅವರು ಮಾತಾಡಿ ಅಂದರೆ ಅವರು ಕೂಡ ಇಬ್ಬರು ಮಕ್ಕ ನೋಡ್ಕೊಂಡು ಇಬ್ಬರು ನಗ್ತಾಯಿದ್ದೋ. ಅವರು ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾಯಿದ್ರು. ಅದೇ ವಾಯ್ಸು ಸರಿಯಾಗಿ ಕೇಳಿಸ್ತಾ ಇರಲಿಲ್ಲ. ಇವರು ನಮ್ಮಣ್ಣ ಮಹೇಶ್ ಅಂತ, ಇವರು ಅಷ್ಟೇ ಮಾತು ಕಮ್ಮಿ. ಆ್ಯಂಡ್ ನಮ್ಮ ಅದಕ್ಕೆ ಅಡುಗೆ ಮಾಡ್ತಿದ್ರು, ಫೋನ್ ನೋಡ್ಕೊಂಡು ಅಡುಗೆ ಮಾಡ್ತಿದ್ರು. ಆಮೇಲೆ ನಮ್ಮ ಹೊಚ್ಚು ಮಾತಾಡಿರೋ ಕ್ಯೂಟಾಗಿರೋ ಕ್ಲಿಪ್ ಇದೆ, ನೋಡ್ಕೊಂಡು ಬನ್ನಿ. ಹಾಯ್ ವಚನ, ಏನು ಮಾಡ್ತಿದ್ಯಾ? ಎಷ್ಟನೇ ಕ್ಲಾಸ್ ನೀನು? ನಿಮ್ಮ ಸ್ಕೂಲ್ ಹೆಸರೇನು? ಸೂಪರ್. ನನಗೆ ಜ್ವರ ಡಾಕ್ಟ್ರೇ. ಯಾಕೆ ಡಾಕ್ಟ್ರೇ? ಏನಾಗೈತೆ ಡಾಕ್ಟ್ರ್ ನನಗೆ? ಏನು ಕೇಳಿಸ್ತಾ ಇಲ್ಲ. ಹಾಂ ಹಾಂ, ಏನು ಜೋರಾಗಿ ಕೇಳಿಸ್ತಿಲ್ಲ ಡಾಕ್ಟ್ರೇ. ಹಾಂ ಆಮೇಲೆ ಕೇಕ್ ತಿನ್ಬೋದಾ? ಹಾಂ, ಜೆಮ್ಸ್ ತಿನ್ಬೋದಾ? ಹಾಂ, ನಿಮಗೂ ಕೊಡ್ಬೋದಾ?
ಹೌದಾ ಅಂದೆ. ಯಾಕೆ ಕಾಲು ಮುಗಿದಿದ್ದೀರಾ? ಡಾಕ್ಟ್ರೇ, ಇಂಜೆಕ್ಷನ್ ಏನು ಕೊಡಲ್ವಾ? ಮತ್ತು ಇವರು ನಮ್ಮ ಅಪ್ಪ ತೀರೋಗಿ 1 ವರ್ಷ ಆಯಿತು. ಇವ್ರಿಗೆ ಹೆಲ್ತ್ ಪ್ರಾಬ್ಲಮ್ ಇತ್ತು, ಹಾಗಾಗಿ ತೀರ್ಕೊಂಡ್ರು. ಹಾಯ್ ಫ್ರೆಂಡ್ಸ್, ಇದು ನೆಕ್ಸ್ಟ್ ಡೇ ಲಾಗು. ನಮ್ಮಪ್ಪ ತೀರ್ಕೊಂಡು 1 ವರ್ಷ ಆಗಿತ್ತು. ಸೊ ಅದಕ್ಕೆ ಪೂಜೆ ಮಾಡ್ಕೊಂಡು ಬರೋಣ ಅಂದ್ಬಿಟ್ಟು ಮನೆ ಜನ ಎಲ್ಲ ಹೋಗಿದ್ದು. ಅಂದರೆ ನಾನು, ನಮ್ಮಮ್ಮ, ನಮ್ಮಣ್ಣ, ನಮ್ಮ ಅತ್ತಿಗೆ ಮತ್ತು ನಮ್ಮ ಗಂಡ, ವಚ್ಚು ಎಲ್ಲ ಹೋಗಿದ್ದು. ಮತ್ತು ಅವ್ರ ಹುಟ್ಟೂರಲ್ಲೇ ಅವ್ರನ್ನ ಮಣ್ಣು ಮಾಡಿದ್ದು. ಅದಕ್ಕೆ ಪೂಜೆ ಮಾಡ್ಕೊಂಡು ಬರೋಣ ಅಂತ ಹೋಗಿ ಪೂಜೆ ಮಾಡಿಕೊಂಡು ಬಂದ್ವಿ. ಪೂಜೆ ಮುಗಿಸ್ಕೊಂಡು ವಾಪಸ್ಸು ಮನೆಗೆ ಹೋದು ಅಷ್ಟೇ. ಥ್ಯಾಂಕ್ ಯು.